ವೈಷ್ಣವಿ ಗೌಡ ಬಹು ವರ್ಷಗಳಿಂದ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಇರುವಂಥ ಹುಡುಗಿ. ಹೇಳಬೇಕು ಅಂತಂದರೆ ಮನೆ ಮಗಳು ಅಂತಾನೆ ಫೇಮಸ್ಸು. ಹೌದು, ಇದೇ ವೈಷ್ಣವಿ ಗೌಡ ಅಂತ ಅಂದರೆ ಎಲ್ರಿಗೂ ಅಚ್ಚುಮೆಚ್ಚು. ಯಾಕಂದರೆ ಈಕೆಯ ಇನ್ನೋಸೆನ್ಸ್ ಎಲ್ರಿಗೂ ತುಂಬಾ ಇಷ್ಟ ಆಗತ್ತೆ. ತಾನಾಯಿತು ತನ್ನ ಕೆಲಸ ಆಯಿತು ಅಂತ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಿರುವಂಥ ಹುಡುಗಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವುದೇ ಪಾತ್ರ ಕೊಟ್ಟರೂ ಆ ಪಾತ್ರಕ್ಕೆ ಜೀವ ತುಂಬುವಂಥ ಹುಡುಗಿ. ಈಕೆಯ ನಟನೆಯ ನೋಡ್ತಾ ಇದ್ದರೆ ನೈಜವಾಗಿ ಅಭಿನಯಿಸ್ತಾ ಇದ್ದಾರೆ ಅಂತ ಅನಿಸುತ್ತೆ. ಯಾವುದೋ ಸೀರಿಯಲ್ ನೋಡ್ತಾ ಇದ್ದೀವಿ ಅಂತ ಖಂಡಿತವಾಗಿಯೂ ಅನಿಸಲ್ಲ. ನಿಜವಾದ ಯಾವುದೋ ಸನ್ನಿವೇಶವನ್ನು ನೋಡ್ತಾ ಇದ್ದೀವೇನೋ ಅನ್ನೋಷ್ಟರ ಮಟ್ಟಿಗೆ ತುಂಬಾ ನ್ಯಾಚುರಲ್ ಆಗಿ ಆ್ಯಕ್ಟಿಂಗ್ ಮಾಡುವಂಥ ಹುಡುಗಿ. ಸೊ ಇದೇ ಕಾರಣಕ್ಕಾಗಿ ವೈಷ್ಣವಿ ಅಂತ ಅಂದರೆ ತುಂಬ ಜನಕ್ಕೆ ಪ್ರೀತಿ. ವೈಷ್ಣವಿ ಅನ್ನೋದಕ್ಕಿಂತ ಎಲ್ಲರೂ ಸನ್ನಿಧಿ ಅಂತಲೇ ಕರೀತಾರೆ. ಯಾಕಂದರೆ ಅಗ್ನಿ ಸಾಕ್ಷಿ ಅನ್ನುವಂಥ ಸೀರಿಯಲ್ ಕಲರ್ಸ್ ಕನ್ನಡದಲ್ಲಿ ಬಹು ವರ್ಷಗಳ ಕಾಲ ನಿರಂತರವಾಗಿ ಪ್ರಸಾರವಾದಂಥ ಸೀರಿಯಲ್. ಅದರ ಜೊತೆಗೆ ಜನ ಮೆಚ್ಚಿದಂಥ ಸೀರಿಯಲ್, ಜನ ಮೆಚ್ಚಿದ ಜೋಡಿಯಾದಂಥ ಸೀರಿಯಲ್. ಹೌದು, ಅಗ್ನಿಸಾಕ್ಷಿ ಸೀರಿಯಲ್ ಮುಖಾಂತರವಾಗಿ ವೈಷ್ಣವಿ ಮನೆ ಮಗಳಾದರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಲ್ಲಿ ಸಿಕ್ಕಿದಂಥ ಪಾತ್ರವೂ ಕೂಡ ಈಕೆಯ ಕ್ಯಾರೆಕ್ಟರ್ಗೆ ಹೊಂದಿಕೊಳ್ಳುವಂಥ ಪಾತ್ರ ಆಗಿತ್ತು. ಅದಾದ ಮೇಲೇ ವೈಷ್ಣವಿ ಸನ್ನಿಧಿಯಾಗಿ ಬದಲಾದರು. ಇವತ್ತಿಗೂ ವೈಷ್ಣವಿ ಅಂತ ಹೇಳಿದ್ರೆ ತುಂಬ ಜನಕ್ಕೆ ಗೊತ್ತಾಗಲ್ಲ, ಆದರೆ ಸನ್ನಿಧಿ ಅಂತ ಹೇಳಿದ್ರೆ ಪಟ್ ಅಂತ ಗೊತ್ತಾಗ್ಬಿಡುತ್ತೆ. ಅದಾದಮೇಲೆ ಬಿಗ್ ಬಾಸ್ ಮೇಲೆ ಬಂದಾಗಲೂ ಕೂಡ ಬಿಗ್ ಬಾಸ್ನಲ್ಲಿಯೂ ಕೂಡ ಯಾವುದೇ ರೀತಿಯಾದಂಥ ಕಾಂಟ್ರವರ್ಸಿ ಮಾಡದೆ, ಜಗಳ ಮಾಡ್ಕೊಳ್ಳದೆ, ತಾನಾಯಿತು ತನ್ನ ಪಾಡಾಯಿತು, ತನ್ನ ವ್ಯಕ್ತಿತ್ವ ಏನಿದೆ ಅದನ್ನು ತೋರಿಸಿದಂಥ ಹುಡುಗಿ ವೈಷ್ಣವಿ. ಆ ಕಾರಣಕ್ಕಾಗಿಯೇ ವೈಷ್ಣವಿ ಅಂತಂದರೆ ಡ್ರಾಮಾ ಇಲ್ಲ, ಆ್ಯಟಿಟ್ಯೂಡ್ ಇಲ್ಲ, ಸಹಜ ಸುಂದರಿ, ನಯನ ಸುಂದರಿ ಅಂತ ಕರೆಸ್ಕೊಳ್ಳೋರು ವೈಷ್ಣವಿ. ವೈಷ್ಣವಿ ಬಗ್ಗೆ ಇಷ್ಟು ಪೀಠಿಕೆ ಯಾಕೆ ಹಾಕ್ತಿದ್ದೀವಿ ಅಂತ ಅಂದರೆ ವೈಷ್ಣವಿಯೇ ಈ ಮನೆ ಮಗಳು ಅಂತ ತುಂಬ ಜನ ಅಂದ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಆಕೆಯ ಮದುವೆ ವಿಚಾರ ಬಂದಾಗ ಎಲ್ಲರೂ ಅಲರ್ಟ್ ಆಗಿಬಿಡ್ತಾರೆ. ಏನೂ ತಪ್ಪು ಮಾಡದಂಥ ವೈಷ್ಣವಿ ಈ ಹಿಂದೆ ಮದುವೆಯ ವಿಚಾರದಲ್ಲಿ ನೋವನ್ನು ಅನುಭವಿಸಿದ್ರು. ಅದು ನಿಜವಾಗ್ಲೂ ಕೂಡ ಅವರ ಜೀವನದಲ್ಲಾದಂಥ ಅತಿ ದೊಡ್ಡ ಕಹಿ ನೆನಪು. ಯಾರನ್ನು ಲವ್ ಮಾಡಬಾರ್ದು, ಅಪ್ಪ ಅಮ್ಮ ತೋರಿಸಿದವರನ್ನು ಮದುವೆ ಆಗಬೇಕು, ಅಪ್ಪ ಅಮ್ಮನಿಗೆ ಗೌರವ ಕೊಡಬೇಕು, ಎಲ್ಲೂ ಕಾಂಟ್ರವರ್ಸಿ ಮಾಡ್ಕೊಳ್ಬಾರ್ದು, ಎಲ್ಲೂ ಕೂಡ ಗಾಸಿಪ್ ಹರಿದಾಡಬಾರ್ದು ಅಂತ ಬಹಳ ನಾಜೂಕಾಗಿ ಎಚ್ಚರಿಕೆಯಿಂದ ಇದ್ದಂಥ ಹುಡುಗಿಯ ಜೀವನದಲ್ಲೇ ನಡೆಯಬಾರದ ಘಟನೆ ಒಂದು ನಡೆದಿತ್ತು. ಮದುವೆ ಇನ್ನೇನು ಆಗ್ತಾರೆ ಅಂತ ಖುಷಿಯ ಸಂಭ್ರಮದ ಸಂದರ್ಭದಲ್ಲಿಯೇ ಮದುವೆ ತಪ್ಪೋಗ್ಬಿಟ್ಟಿತ್ತು. ವಿದ್ಯಾಭರಣ ಅನ್ನುವ ಹುಡುಗನ ಜೊತೆಗೆ ಎಂಗೇಜ್ಮೆಂಟನ್ನು ಮಾಡಿಕೊಳ್ಳಲಾಗಿತ್ತು. ಅದು ತೀರಾ ಗುಪ್ತವಾದಂಥ ಎಂಗೇಜ್ಮೆಂಟ್ ಆಗಿತ್ತು. ಕೇವಲ ಅವರ ಮನೆಯವರು, ಹುಡುಗನ ಮನೆಯವರು, ಆಪ್ತರು, ಬಂಧು ಮಿತ್ರರು ಮಾತ್ರ ಅಲ್ಲಿದ್ದರು. ಆದರೂ ಫೋಟೋಗಳು ಹೇಗೋ ವೈರಲ್ ಆಗಿಬಿಟ್ವು. ವೈಷ್ಣವಿ ಎಂಗೇಜ್ಮೆಂಟ್ ಆಯಿತು ಅಂತ ಊರು ತುಂಬ ಪುಕಾರಾಯಿತು. ಊರು ತುಂಬ ಪುಕಾರಾಗ್ತಾ ಇದ್ದ ಹಾಗೇನೆ ವೈಷ್ಣವಿ ಎಂಗೇಜ್ಮೆಂಟ್ ಆಗಿರುವಂಥ ಹುಡುಗ ಸರಿ ಇಲ್ಲ ಅಂತಲೂ ಕೂಡ ಗೊತ್ತಾಗ್ಬಿಡ್ತು. ಹೌದು, ವೈಷ್ಣವಿ ಮದುವೆ ಆಗೋದಕ್ಕೆ ಹೊರಟಿರುವಂಥ ಹುಡುಗ ಫ್ಲರ್ಟ್ ಮಾಡಿದ್ದಾನೆ, ಬೇರೆ ಬೇರೆ ಹುಡುಗಿಯರ ಜೊತೆಗೆ ಆತನಿಗೆ ಅನೈತಿಕ ಸಂಬಂಧ ಇದೆ ಅಂತ ಹೇಳಿ ವಿಚಾರ ಗೊತ್ತಾಗ್ತಿದ್ದ ಹಾಗೇನೆ ಇಡೀ ಕರ್ನಾಟಕ ಮಮ್ಮಲ ಮರಗಿತ್ತು. ಕಾರಣ ಎಂಥ ಒಳ್ಳೆ ಹುಡುಗಿಗೆ ಅದೆಂಥ ಪರಿಸ್ಥಿತಿ ಬಂತು, ತಾನಾಯಿತು ತನ್ನ ಕೆಲಸ ಆಯಿತು ಅಂತ ಜೀವನವನ್ನು ನಡ್ಕೊಂಡು ಹೋಗ್ತಾ ಇರುವಂಥ ಹುಡುಗಿಯರಿಗೆ ಈ ಥರದ್ದೇನೋ ಅನ್ಯಾಯ ಆಗಿದೆ ಅಂತಂದರೆ ಅದನ್ನು ಒಪ್ಕೊಳ್ಳೋದಾದರೂ ಸಹಿಸ್ಕೊಳ್ಳೋದಾದರೂ ಹೇಗೆ ಸಾಧ್ಯ? ಯಾರೋ ಈಕೆಯ ಬದುಕಲ್ಲಿ ಬಂದು ಈ ಥರದೊಂದು ಕಹಿ ಘಟನೆಗಳನ್ನು ಬಿಟ್ಟೋದ್ರು. ಪಾಪ ಏನೂ ತಪ್ಪು ಮಾಡದಂಥ ಹುಡುಗಿ ಇವತ್ತು ಈ ಥರದೊಂದು ಪರಿಸ್ಥಿತಿಯನ್ನು ಎದುರಿಸೋದು ಬೇಸರದ ಸಂಗತಿ ಅಂತ ಹೇಳ್ತಾ ಇದ್ರು. ಅಷ್ಟರಲ್ಲೇ ವೈಷ್ಣವಿ ಮತ್ತು ವೈಷ್ಣವಿ ಫ್ಯಾಮಿಲಿಯವರು ಎಚ್ಚೆತ್ಕೊಂಡ್ರು. ಕಾಂಟ್ರವರ್ಸಿ ಇರುವ, ಆರೋಪ ಇರುವ ಹುಡುಗನ ಜೊತೆಗೆ ವೈಷ್ಣವಿನ ಕೊಟ್ಟು ಮದುವೆ ಮಾಡೋದು ಬೇಡ ಅಂತ ನಿರ್ಧಾರಕ್ಕೆ ಬಂದರು. ಮದುವೆಗಿಂತ ಮುಂಚಿತವಾಗಿ ಆತನ ಬಣ್ಣ ಬಯಲಾಗಿದ್ದು ಒಳ್ಳೆಯದಾಯಿತು, ಇಲ್ಲ ಅಂತಂದರೆ ನಮ್ಮ ವೈಷ್ಣವಿ ಜೀವನ ಹಾಳಾಗ್ತಿತ್ತು ಅಂತ ಎಲ್ಲರೂ ಅಲರ್ಟ್ ಆದರು. ಅವತ್ತು ಇಡೀ ಕರ್ನಾಟಕ ಕೂಡ ಆ ಮದುವೆ ಆಗಬಾರ್ದು ಅನ್ನೋದನ್ನೇ ಬಯಸಿತ್ತು. ಮದುವೆ ಆಗಿಬಿಟ್ರೆ ತುಂಬ ಸಮಸ್ಯೆ ಆಗತ್ತೆ, ಒಳ್ಳೆ ಹುಡುಗಿಯ ಜೀವನ ಹಾಳಾಗಬಾರ್ದು ಅಂತಲೇ ಎಲ್ಲರೂ ಬಯಸಿದ್ರು. ಇಡೀ ಕರ್ನಾಟಕ ಅವತ್ತು ವೈಷ್ಣವಿಯ ಆ ಮದುವೆ ನಿಲ್ಲಿ ಅಂತಲೇ ಕಾಯ್ತಾ ಇದ್ರು. ಕಾರಣ ವೈಷ್ಣವಿಗೆ ಒಳ್ಳೆಯದಾಗಬೇಕು, ಆಕೆ ಕೂಡ ಒಳ್ಳೆ ಹುಡುಗಿ ಆಗಿರೋದ್ರಿಂದ ಅಂತ. ಸೊ ಅದಾದಮೇಲೆ ಇಷ್ಟು ದಿನಗಳ ಕಾಲ ವೈಷ್ಣವಿ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅಪ್ಡೇಟ್ ಅನ್ನೋದು ಸಿಕ್ಕಿರಲಿಲ್ಲ. ಆದರೆ ಮೊಟ್ಟ ಮೊದಲ ಬಾರಿಗೆ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಅಪ್ಡೇಟ್ ಸಿಕ್ಕಿದೆ. ಹೌದು, ವೈಷ್ಣವಿ ಇದೀಗ ಸೀತಾರಾಮ ಸೀರಿಯಲ್ನಲ್ಲಿ ಮಿಂಚ್ತಾ ಇದ್ದಾರೆ. ಈ ಪಾತ್ರಕ್ಕೂ ಕೂಡ ಜೀವ ತುಂಬುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಮುಖಾಂತರವಾಗಿ ಮತ್ತಷ್ಟು ಜನರ ಮನಸ್ಸನ್ನು ಗೆಲ್ಲುವಂಥ, ಕದಿಯುವಂಥ ಕೆಲಸವನ್ನು ವೈಷ್ಣವಿ ಮಾಡ್ತಿದ್ದಾರೆ. ವೈಷ್ಣವಿ ಜೊತೆಗೆ ಆ್ಯಕ್ಟಿಂಗ್ ಮಾಡ್ತಾ ಇದ್ದಂಥ ಮೇಘನಾ ಅವರ ಮದುವೆ ಆಯಿತು. ಮೇಘನಾ ಅವರ ಮದುವೆ ಫಿಕ್ಸ್ ಆಗ್ತಾ ಇದ್ದ ಹಾಗೆಯೇ ವೈಷ್ಣವಿ ಅವರ ಪ್ರತಿಯೊಂದು ಫೋಟೋಗೂ ಹೋಗಿ ಅವರ ಅಭಿಮಾನಿಗಳು ಕಮೆಂಟ್ ಆಗ್ತಾ ಇದ್ರು. ನಿಮ್ಮ ಸ್ನೇಹಿತೆ ವೈಷ್ಣವಿ ಮದುವೆ ಆಯಿತು, ನಿಮ್ದು ಯಾವಾಗ ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಮಾಡ್ತಾ ಇದ್ರು. ಯಾವುದೇ
ಕಾರ್ಯಕ್ರಮಗಳಲ್ಲಿ ಯಾವುದೇ ಮದುವೆಗಳಲ್ಲಿ ವೈಷ್ಣವಿ ಕಾಣಿಸ್ಕೊಂಡ್ರು ಅವ್ರದ್ದಾಯ್ತು ಇವ್ರದ್ದಾಯ್ತು ನಿಮ್ದು ಯಾವಾಗ ಅಂತ ಕೇಳ್ತಾನೆ ಇದ್ರು. ಇದೆಲ್ಲದಕ್ಕೂ ಉತ್ತರವನ್ನ ಕೊಡಲೇಬೇಕಾಗಿತ್ತು, ಯಾಕಂದ್ರೆ ವೈಷ್ಣವಿಗೂ ಕೂಡ ವಯಸ್ಸಾಗ್ತಾ ಇತ್ತು. ವೈಷ್ಣವಿ ಅವರ ಕ್ಲಾಸ್ಮೇಟ್ ಆಗಿರುವಂಥ ಅಮೂಲ್ಯಗೆ ಆಲ್ರೆಡಿ ಇಬ್ಬರು ಮಕ್ಕಳಿದ್ದಾರೆ. ಹೀಗಿರಬೇಕಾದ್ರೆ ವೈಷ್ಣವಿ ಒಂದೊಳ್ಳೆ ಹುಡುಗನ ಜೊತೆಗೆ ಸಂಸಾರ ನಡೆಸಬೇಕು ಅನ್ನೋದು ಅವರ ಅಭಿಮಾನಿಗಳ ಆಸೆ ಆಗಿತ್ತು. ಫೈನಲಿ ಇದೀಗ ವೈಷ್ಣವಿಯ ಮದುವೆ ಸೆಟ್ ಆಗಿದೆ ಅನ್ನುವಂಥ ವಿಚಾರ ವೈರಲ್ ಆಗಿದೆ. ಹೌದು, ಇದೀಗ ಸೀತಾರಾಮ ಸೀರಿಯಲ್ನ ಶೂಟಿಂಗಿಗೆ ಅಂತ ಪ್ರಯಾಗ್ರಾಜ್ಗೆ ತೆರಳಿರುವಂಥ ವೈಷ್ಣವಿಯ ಬಗ್ಗೆ ಒಂದು ವಿಚಾರ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾನೇ ವೈರಲ್ ಆಗ್ತಾ ಇದೆ. ಇನ್ನೇನು ಕೆಲವೇ ತಿಂಗಳಲ್ಲಿ ವೈಷ್ಣವಿ ಅವರ ಎಂಗೇಜ್ಮೆಂಟ್ ಮತ್ತು ಅದ್ದೂರಿಯಾಗಿ ಮದುವೆ ಆಗಲಿದ್ದಾರೆ ಅನ್ನುವಂಥ ಸುದ್ದಿ ಹರಿದಾಡ್ತಾ ಇದೆ. ಆದರೆ ಇದು ಕೂಡ ಪಕ್ಕ ಅರೇಂಜ್ ಮ್ಯಾರೇಜ್ ಅನ್ನೋದು ಗೊತ್ತಾಗ್ತಾ ಇದೆ. ಮೊದಲು ಸೆಟ್ ಆದಂಥ ಮದುವೆ ಕೂಡ ಅರೇಂಜ್ ಮ್ಯಾರೇಜ್ ಆಗಿತ್ತು. ವೈಷ್ಣವಿ ಮೊದಲೇ ಹೇಳಿದ ಹಾಗೆ ಅವರ ತಂದೆ ತಾಯಿಗೆ ತುಂಬಾನೇ ರೆಸ್ಪೆಕ್ಟ್ ಮಾಡ್ತಾರೆ. ಸೊ ಈಗಲೂ ಕೂಡ ತಂದೆ ತಾಯಿಗೆ ತೋರಿಸಿದವರನ್ನೇ ಮದುವೆ ಆಗ್ತಿದ್ದಾರೆ. ಹುಡುಗ ಫಿಲಂ ಇಂಡಸ್ಟ್ರಿಯವರ ಅಥವಾ ಬೇರೆ ಇಂಡಸ್ಟ್ರಿಯವರ ಏನು ಕೆಲಸ ಮಾಡ್ತಾರೆ ಅನ್ನೋದು ಅನೇಕರ ಪ್ರಶ್ನೆ ಆಗಿದೆ. ವೈಷ್ಣವಿ ಮದುವೆ ಆಗ್ತಿರುವ ಹುಡುಗನ ಹೆಸರೇನು, ಅವರ ಹಿನ್ನೆಲೆ ಏನು ಅನ್ನೋದು ಇದೀಗ ಚರ್ಚೆ ಆಗ್ತಿದೆ. ವೈಷ್ಣವಿ ಮದುವೆ ಆಗ್ತಿರುವಂಥ ಹುಡುಗ ವಿಮಾನ ನಿಲ್ದಾಣದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಏರ್ಪೋರ್ಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಏರ್ಪೋರ್ಟ್ನಲ್ಲಿ ಯಾವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸುಳಿವು ಸಿಕ್ಕಿಲ್ಲ. ಯಾವಾಗ ಮದುವೆ, ಏನು ಹೆಸರು ಅನ್ನೋದ್ರ ಬಗ್ಗೆಯೂ ಕೂಡ ಸುಳಿವು ಸಿಕ್ಕಿಲ್ಲ. ಆದರೆ ಏರ್ಪೋರ್ಟ್ನಲ್ಲಿ ಕೆಲಸ ಮಾಡ್ತಿರುವ ಹುಡುಗನ ಜೊತೆಗೆ ವೈಷ್ಣವಿ ಮದುವೆ ಫಿಕ್ಸ್ ಆಗಿದೆ ಅನ್ನುವಂಥ ಸುದ್ದಿ ಮಾತ್ರ ವೈರಲ್ ಆಗಿದೆ. ಇನ್ನೇನು ಸದ್ಯದಲ್ಲೇ ವೈಷ್ಣವಿ ಮನೆಯಲ್ಲಿ ತೋರಿಸಿರುವಂಥ ಏರ್ಪೋರ್ಟ್ನಲ್ಲಿ ಕೆಲಸ ಮಾಡ್ತಾ ಇರುವ ಹುಡುಗನ ಜೊತೆಗೆ ಹಸೆಮಣೆ ಏರಲಿದ್ದಾರೆ. ಅದು ಇನ್ನೆರಡು ತಿಂಗಳಲ್ಲಿ ಆಗಲಿದೆ ಅನ್ನುವಂಥ ಸುದ್ದಿ ವೈರಲ್ ಆಗಿದೆ. ಈ ಬಗ್ಗೆ ವೈಷ್ಣವಿ ಅಥವಾ ಅವರ ಫ್ಯಾಮಿಲಿ ದೃಢಪಡಿಸಿಲ್ಲ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಈ ಸುದ್ದಿ ವೈರಲ್ ಆಗಿದೆ. ಆದಷ್ಟು ಬೇಗ ವೈಷ್ಣವಿ ಮದುವೆ ಆಗಲಿ, ಒಂದೊಳ್ಳೆ ಜೀವನ ಮಾಡಲಿ ಅನ್ನೋದು ಎಲ್ಲರ ಆಶಯ. ಒಳ್ಳೆ ಹುಡುಗಿಗೆ ಒಳ್ಳೆಯದೇ ಆಗಲಿ.